ಸಂಪರ್ಕದಲ್ಲಿರಿ. ಇನ್ನು ಮಡಿಕೇರಿಯಿಂದ ನಮ್ಮ ಪ್ರತಿನಿಧಿ ಅನುಕಾರ್ಯಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ಅನುಕಾರ್ಯಪ್ಪ, ಮಡಿಕೇರಿ ಕೂಡ ಪ್ರವಾಸಿಗರ ನೆಚ್ಚಿನ ಸ್ಥಳ. ಇಯರ್ ಎಂಡ್ ರಜಾ, ಹೀಗಾಗಿ ಈಗ ಆಲ್ರೆಡಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿರಬಹುದು. ಎಸ್ಪೆಷಲಿ ಡಿಸೆಂಬರ್ 31 ಹಾಗೆ ಜನವರಿ 1 ಇದಕ್ಕೆ ಯಾವ ರೀತಿ ಸಿದ್ಧವಾಗಿದೆ ನಗರ? ಜಿಲ್ಲಾಡಳಿತದ ಕ್ರಮಗಳು ಯಾವ ರೀತಿ ಇರುತ್ತೆ ಅಂತ? ಓಕೆ ಸರ್, ಬರ್ತಾ ಇದೆಯಲ್ಲ ನೀಟಾಗಿ? ಅನುಕಾರ್ಯಪ್ಪ, ನನ್ನ ಧ್ವನಿ ತಲುಪ್ತಾ ಇದ್ರೆ? ನಾವು ಆಲ್ರೆಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ನಿಮ್ ಹಿಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಇರೋದನ್ನ. ಡಿಸೆಂಬರ್ 25ರಿಂದಲೇ ಪ್ರವಾಸಿಗರ ದಂಡ ಹರಿದು ಬರ್ತಾ ಇದೆ ಕೊಡಗು ಮಡಿಕೇರಿ ಭಾಗಕ್ಕೆ. 31 ಹಾಗೆ ಡಿಸೆಂಬರ್ 31 ಜನವರಿ 1ಕ್ಕೆ ಯಾವ ರೀತಿ ಸಿದ್ಧತೆಗಳು ಜಿಲ್ಲಾಡಳಿತದ ಕಡೆಯಿಂದ ಮಾಡಿಕೊಳ್ಳಲಾಗಿದೆ? ಸ್ಮಿತಾ, ಕೊಡಗು ಜಿಲ್ಲೆಗೆ ಕಳೆದ ಒಂದು ತಿಂಗಳ ಮೊದಲ ಎಲ್ಲ ರೆಸಾರ್ಟ್ ಮತ್ತೆ ಹೋಮ್ ಸ್ಟೇಗಳು ಫುಲ್ ಆಗಿರುವಂತದ್ದು. ಎಲ್ಲಿ ಕೂಡ ಜಾಗ ಖಾಲಿ ಇಲ್ಲ. ಯಾಕಂದ್ರೆ ನ್ಯೂ ಇಯರ್ ಮಾಡ್ತೀವಿ ಅಂತ ಹೇಳಿ 30-31ಕ್ಕೆ ಅಲ್ಲಿ ಬಂದು ಹುಡುಕಿದ್ರೆ ಎಲ್ಲೂ ರೂಮ್ ಸಿಗಲ್ಲ, ಆ ರೀತಿ ಆಗಿರುವಂತದ್ದು. ಸಾಕಷ್ಟು ಈ ವರ್ಷ ಸಾಕಷ್ಟು ಪ್ರವಾಸಿಗರು ಹರಿದು ಬರ್ತಾ ಇರುವಂತದ್ದು. ಈಗ ನಾವು ಮಡಿಕೇರಿಯ ಇತಿಹಾಸ ಪ್ರಸಿದ್ಧ ಪ್ರವಾಸಿ ತಾಣ ರಾಜಾಸೀಟ್ ಇದ್ದೀವಿ. ನೋಡಬಹುದು ಹಿಂದ್ಗಡೆ ಎಷ್ಟೊಂದು ಪ್ರವಾಸಿಗರು ಇದ್ದಾರೆ ಅಂತ ಹೇಳುವಂತದ್ದು. ಇದು ಕಳೆದ ಒಂದು 3 ದಿವಸಗಳಿಂದ ನಮಗೆ ಸಿಕ್ಕಿದ ಮಾಹಿತಿ, 3 ದಿವಸಗಳಿಂದ ಸುಮಾರು 50,000ಕ್ಕೂ ಹೆಚ್ಚು ಪ್ರವಾಸಿಗರು ರಾಜಾಸೀಟಿಗೆ ಬಂದು ಹೋಗಿರುವಂತದ್ದು. ಈಗ ಇವತ್ತಿಂದ ಮತ್ತಷ್ಟು ಹೆಚ್ಚಾಗ್ತಿದೆ, ಮತ್ತೆ ನಾಳೆ ನಾಡಿದ್ದು ಮತ್ತಷ್ಟು ಹೆಚ್ಚಾಗ್ತಾರೆ. ಈಗ ಪೊಲೀಸ್ ಇಲಾಖೆ ಹೊಸ ವರ್ಷಕ್ಕೆ ಒಂದು ಗೈಡ್ ಲೈನ್ಸ್ ಅನ್ನು ಬಿಡುಗಡೆ ಮಾಡಿದೆ. ಅಂದ್ರೆ ಯಾರು ಇಲ್ಲಿ 10 ಗಂಟೆಯ ಬಳಿಕ 10 ಗಂಟೆ ಮೇಲೆ ಯಾರು ಸೌಂಡ್ ಬಳಸುವಂತಿಲ್ಲ. ಮತ್ತೆ ಇಲ್ಲಿ ಬಹಿರಂಗವಾಗಿ ರಸ್ತೆಗಳಲ್ಲಿ ಎಲ್ಲ ಯಾರು ನ್ಯೂ ಇಯರ್ ಮಾಡುವಂಗಿಲ್ಲ. ಅಂದ್ರೆ ಮೊದಲಿಂದಲೂ ಆ ರೆಸ್ಟ್ರಿಕ್ಷನ್ ಕೊಡಗು ಜಿಲ್ಲೆಯಲ್ಲಿ ಇದೆ. ರಸ್ತೆಗಳಲ್ಲಿ ಅಲ್ಲಲ್ಲಿ ಬೀದಿಗಳಲ್ಲಿ ಬಂದು ಮಾಡುವಂಗಿಲ್ಲ. ಏನು ರೆಸಾರ್ಟ್ ಹೋಮ್ ಸ್ಟೇ ಏನಿದೆ ಅಲ್ಲಿ ಮಾತ್ರ ಮಾಡ್ಕೋಬೇಕು. ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಲೀಕರು ಮಾಡ್ಕೋಬೇಕು. ಮತ್ತೆ 10 ಗಂಟೆ ಬಳಿಕ ಯಾವುದೇ ಸೌಂಡ್ ಬಳಸುವಂತ ಇಲ್ಲ ಅಂತ ಹೇಳುವಂತದ್ದು. ಆವಾಗ ಸಭೆ ಕೂಡ ಆಗಿದೆ. ಮತ್ತೆ ಇಲ್ಲಿ ಯಾವುದೇ ಇದು ಬಂದಿಲ್ಲ, ಯಾವುದೇ ಪ್ರವಾಸನ ಬಂದ್ ಮಾಡೋದಾಗಲಿ ಅದು ಯಾವುದು ಇಲ್ಲ ಇಲ್ಲಿ. ಮತ್ತೆ ಡ್ರಿಂಕ್ಸ್ ವ್ಯವಸ್ಥೆ ಅದನ್ನು ಬಂದ್ ಮಾಡೋದಾಗ ಇದುವರೆಗೆ ಆ ಬಗ್ಗೆ ಯಾವುದೇ ರೆಸ್ಟ್ರಿಕ್ಷನ್ ಅನ್ನು ಜಿಲ್ಲಾಡಳಿತ ಬಿಡುಗಡೆ ಮಾಡಿಲ್ಲ. ಸದ್ಯಕ್ಕೆ 10 ಗಂಟೆ ಬಳಿಕ ಯಾವುದೇ ಸೌಂಡ್ ಬಳಸಬಾರದು, ಮತ್ತೆ ಬಹಿರಂಗವಾಗಿ ಹೊರಗಡೆ ಎಲ್ಲೂ ಬರಬಾರ್ದು ಅಂತ ಹೇಳಿ ಒಂದು ಅದೇ ಸೂಚನೆಯನ್ನು ನೀಡಲಾಗಿದೆ. ಅದರಲ್ಲಿ ಸಾಕಷ್ಟು ಪ್ರವಾಸಿಗರು ಈಗಾಗಲೇ ಬಂದು ಮಡಿಕೇರಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಮಡಿಕೇರಿ ಮಾತ್ರ ಅಲ್ಲ, ಕೊಡಗು ಜಿಲ್ಲೆಯಾದ್ಯಂತ ಎಲ್ಲೆಲ್ಲಿ ಹೋಮ್ ಸ್ಟೇ ರೆಸಾರ್ಟ್ಗಳಿದೆ ಅಲ್ಲಿಗೆಲ್ಲ ಬಂದಿದ್ದಾರೆ. ಈಗ ರಾಜಾಸೀಟ್ ಅಂತ ಹೇಳಿದ್ರೆ ಇದು ಬರುವಂತ ಎಲ್ಲಾ ಪ್ರವಾಸಿಗರು ಬರುವಂತದ್ದು, ಇದು ಹಾಟ್ಸ್ಪಾಟ್ ಪ್ರವಾಸಿಗರದು. ಇಲ್ಲಿ ಬಂದು ಸೂರ್ಯಾಸ್ತ, ಕೆಲವೇ ಕ್ಷಣಗಳಲ್ಲಿ ಸೂರ್ಯಾಸ್ತ ಆಗುತ್ತೆ, ಅದನ್ನು ನೋಡುವಂತದ್ದು. ಮತ್ತೆ ಇಲ್ಲಿ ಪ್ರಕೃತಿ ಸೌಂದರ್ಯ ವೀಕ್ಷಣೆಗಾಗಿ ಹೆಚ್ಚು ಪ್ರವಾಸಿಗರು ಇಲ್ಲಿಗೆ ಬರುವಂತದ್ದು. ಈಗ ಎಲ್ಲಿ ನೋಡ್ತಾ ಇದ್ದೀರಾ, ಇದೆಲ್ಲ ರಾಜಾಸೀಟ್ ಅಲ್ಲಿರುವಂತಹ ಜನರು, ಸಾವಿರಾರು ಜನರು ಈಗ ಇಲ್ಲಿ ಬಿಡುಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಈಗ ಅದೇ ಹೊಸ ವರ್ಷ ಏನಿದೆ ಅದನ್ನು ಇಷ್ಟು ವರ್ಷ ಯಾವ ರೀತಿ ಆಚರಣೆ ಆಗ್ತಾ ಇತ್ತು ಮಡಿಕೇರಿ ಕೊಡಗು ಜಿಲ್ಲೆ, ಅದೇ ರೀತಿ ಈ ವರ್ಷ ಕೂಡ ಪೊಲೀಸ್ ಇಲಾಖೆ ಏನು ಮಾರ್ಗಸೂಚಿ ಬಿಡುಗಡೆ ಮಾಡಬೇಕು ಅದನ್ನು ಬಿಡುಗಡೆ ಮಾಡಿರುವಂತದ್ದು. ಸ್ಮಿತಾ, ರೈಟ್. ಬೆಂಗಳೂರಿನಿಂದ ಹುಬ್ಬಳ್ಳಿ ಮಂಗಳೂರುವರೆಗೂ ಯಾವ ರೀತಿಯಾಗಿ ಸಿದ್ಧತೆಗಳಾಗಿದೆ ಅನ್ನೋದರ ವಿವರಣೆಯನ್ನು ನಮ್ಮ ಪ್ರತಿನಿಧಿಗಳು ನೀಡ್ತಾ ಇದ್ರು. ಧನ್ಯವಾದ ಎಲ್ರಿಗೂ ಕೂಡ. ಸಂಪರ್ಕದಲ್ಲಿರಿ. ಇನ್ನು ಮಡಿಕೇರಿಯಿಂದ ನಮ್ಮ ಪ್ರತಿನಿಧಿ ಅನುಕಾರ್ಯಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ಅನುಕಾರ್ಯಪ್ಪ, ಮಡಿಕೇರಿ ಕೂಡ ಪ್ರವಾಸಿಗರ ನೆಚ್ಚಿನ ಸ್ಥಳ. ಇಯರ್ ಎಂಡ್ ರಜಾ, ಹೀಗಾಗಿ ಈಗ ಆಲ್ರೆಡಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿರಬಹುದು. ಎಸ್ಪೆಷಲಿ ಡಿಸೆಂಬರ್ 31 ಹಾಗೆ ಜನವರಿ 1 ಇದಕ್ಕೆ ಯಾವ ರೀತಿ ಸಿದ್ಧವಾಗಿದೆ ನಗರ? ಜಿಲ್ಲಾಡಳಿತದ ಕ್ರಮಗಳು ಯಾವ ರೀತಿ ಇರುತ್ತೆ ಅಂತ? ಓಕೆ ಸರ್, ಬರ್ತಾ ಇದೆಯಲ್ಲ ನೀಟಾಗಿ? ಅನುಕಾರ್ಯಪ್ಪ, ನನ್ನ ಧ್ವನಿ ತಲುಪ್ತಾ ಇದ್ರೆ? ನಾವು ಆಲ್ರೆಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ನಿಮ್ ಹಿಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಇರೋದನ್ನ. ಡಿಸೆಂಬರ್ 25ರಿಂದಲೇ ಪ್ರವಾಸಿಗರ ದಂಡ ಹರಿದು ಬರ್ತಾ ಇದೆ ಕೊಡಗು ಮಡಿಕೇರಿ ಭಾಗಕ್ಕೆ. 31 ಹಾಗೆ ಡಿಸೆಂಬರ್ 31 ಜನವರಿ 1ಕ್ಕೆ ಯಾವ ರೀತಿ ಸಿದ್ಧತೆಗಳು ಜಿಲ್ಲಾಡಳಿತದ ಕಡೆಯಿಂದ ಮಾಡಿಕೊಳ್ಳಲಾಗಿದೆ? ಸ್ಮಿತಾ, ಕೊಡಗು ಜಿಲ್ಲೆಗೆ ಕಳೆದ ಒಂದು ತಿಂಗಳ ಮೊದಲ ಎಲ್ಲ ರೆಸಾರ್ಟ್ ಮತ್ತೆ ಹೋಮ್ ಸ್ಟೇಗಳು ಫುಲ್ ಆಗಿರುವಂತದ್ದು. ಎಲ್ಲಿ ಕೂಡ ಜಾಗ ಖಾಲಿ ಇಲ್ಲ. ಯಾಕಂದ್ರೆ ನ್ಯೂ ಇಯರ್ ಮಾಡ್ತೀವಿ ಅಂತ ಹೇಳಿ 30-31ಕ್ಕೆ ಅಲ್ಲಿ ಬಂದು ಹುಡುಕಿದ್ರೆ ಎಲ್ಲೂ ರೂಮ್ ಸಿಗಲ್ಲ, ಆ ರೀತಿ ಆಗಿರುವಂತದ್ದು. ಸಾಕಷ್ಟು ಈ ವರ್ಷ ಸಾಕಷ್ಟು ಪ್ರವಾಸಿಗರು ಹರಿದು ಬರ್ತಾ ಇರುವಂತದ್ದು. ಈಗ ನಾವು ಮಡಿಕೇರಿಯ ಇತಿಹಾಸ ಪ್ರಸಿದ್ಧ ಪ್ರವಾಸಿ ತಾಣ ರಾಜಾಸೀಟ್ ಇದ್ದೀವಿ. ನೋಡಬಹುದು ಹಿಂದ್ಗಡೆ ಎಷ್ಟೊಂದು ಪ್ರವಾಸಿಗರು ಇದ್ದಾರೆ ಅಂತ ಹೇಳುವಂತದ್ದು. ಇದು ಕಳೆದ ಒಂದು 3 ದಿವಸಗಳಿಂದ ನಮಗೆ ಸಿಕ್ಕಿದ ಮಾಹಿತಿ, 3 ದಿವಸಗಳಿಂದ ಸುಮಾರು 50,000ಕ್ಕೂ ಹೆಚ್ಚು ಪ್ರವಾಸಿಗರು ರಾಜಾಸೀಟಿಗೆ ಬಂದು ಹೋಗಿರುವಂತದ್ದು. ಈಗ ಇವತ್ತಿಂದ ಮತ್ತಷ್ಟು ಹೆಚ್ಚಾಗ್ತಿದೆ, ಮತ್ತೆ ನಾಳೆ ನಾಡಿದ್ದು ಮತ್ತಷ್ಟು ಹೆಚ್ಚಾಗ್ತಾರೆ. ಈಗ ಪೊಲೀಸ್ ಇಲಾಖೆ ಹೊಸ ವರ್ಷಕ್ಕೆ ಒಂದು ಗೈಡ್ ಲೈನ್ಸ್ ಅನ್ನು
ಬಿಡುಗಡೆ ಮಾಡಿದೆ. ಅಂದ್ರೆ ಯಾರು ಇಲ್ಲಿ 10 ಗಂಟೆಯ ಬಳಿಕ 10 ಗಂಟೆ ಮೇಲೆ ಯಾರು ಸೌಂಡ್ ಬಳಸುವಂತಿಲ್ಲ, ಮತ್ತೆ ಇಲ್ಲಿ ಬಹಿರಂಗವಾಗಿ ರಸ್ತೆಗಳಲ್ಲಿ ಎಲ್ಲ ಯಾರು ನ್ಯೂ ಇಯರ್ ಮಾಡುವಂಗಿಲ್ಲ. ಅಂದ್ರೆ ಮೊದಲಿಂದಲೂ ಆ ರೆಸ್ಟ್ರಿಕ್ಷನ್ ಕೊಡಗು ಜಿಲ್ಲೆಯಲ್ಲಿ ಇದೆ. ರಸ್ತೆಗಳಲ್ಲಿ ಅಲ್ಲಲ್ಲಿ ಬೀದಿಗಳಲ್ಲಿ ಬಂದು ಮಾಡುವಂಗಿಲ್ಲ. ಏನು ರೆಸಾರ್ಟ್ ಹೋಮ್ ಸ್ಟೇ ಏನಿದೆ ಅಲ್ಲಿ ಮಾತ್ರ ಮಾಡ್ಕೋಬೇಕು. ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಲೀಕರು ಮಾಡ್ಕೋಬೇಕು. ಮತ್ತೆ 10 ಗಂಟೆ ಬಳಿಕ ಯಾವುದೇ ಸೌಂಡ್ ಬಳಸುವಂತ ಇಲ್ಲ ಅಂತ ಹೇಳುವಂತದ್ದು ಆವಾಗ ಸಭೆ ಕೂಡ ಆಗಿದೆ. ಮತ್ತೆ ಇಲ್ಲಿ ಯಾವುದೇ ಇದು ಬಂದಿಲ್ಲ, ಯಾವುದೇ ಪ್ರವಾಸನ ಬಂದ್ ಮಾಡೋದಾಗಲಿ ಅದು ಯಾವುದು ಇಲ್ಲ ಇಲ್ಲಿ. ಮತ್ತೆ ಡ್ರಿಂಕ್ಸ್ ವ್ಯವಸ್ಥೆ ಅದನ್ನು ಬಂದ್ ಮಾಡೋದಾಗ ಇದುವರೆಗೆ ಆ ಬಗ್ಗೆ ಯಾವುದೇ ರೆಸ್ಟ್ರಿಕ್ಷನ್ ಅನ್ನು ಜಿಲ್ಲಾಡಳಿತ ಬಿಡುಗಡೆ ಮಾಡಿಲ್ಲ. ಸದ್ಯಕ್ಕೆ 10 ಗಂಟೆ ಬಳಿಕ ಯಾವುದೇ ಸೌಂಡ್ ಬಳಸಬಾರದು, ಮತ್ತೆ ಬಹಿರಂಗವಾಗಿ ಹೊರಗಡೆ ಎಲ್ಲೂ ಬರಬಾರ್ದು ಅಂತ ಹೇಳಿ ಒಂದು ಅದೇ ಸೂಚನೆಯನ್ನು ನೀಡಲಾಗಿದೆ. ಅದನ್ನು ಸಾಕಷ್ಟು ಪ್ರವಾಸಿಗರು ಈಗಾಗಲೇ ಬಂದು ಮಡಿಕೇರಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಮಡಿಕೇರಿ ಮಾತ್ರ ಅಲ್ಲ, ಕೊಡಗು ಜಿಲ್ಲೆಯಾದ್ಯಂತ ಎಲ್ಲೆಲ್ಲಿ ಹೋಮ್ ಸ್ಟೇ ರೆಸಾರ್ಟ್ಗಳಿದೆ ಅಲ್ಲಿಗೆಲ್ಲ ಬಂದಿದ್ದಾರೆ. ಈಗ ರಾಜ ಸಿಟಿ ಅಂತ ಹೇಳಿದ್ರೆ ಇದು ಬರುವಂತ ಎಲ್ಲಾ ಪ್ರವಾಸಿಗರು ಇಲ್ಲಿ ಬರುವಂತದ್ದು ಇದು ಹಾಟ್ಸ್ಪಾಟ್ ಪ್ರವಾಸಿಗರದು. ಇಲ್ಲಿ ಬಂದು ಸೂರ್ಯಾಸ್ತ ಕೆಲವೇ ಕ್ಷಣಗಳಲ್ಲಿ ಸೂರ್ಯಾಸ್ತ ಆಗುತ್ತೆ, ಅದನ್ನು ನೋಡುವಂತದ್ದು. ಮತ್ತೆ ಇಲ್ಲಿ ಪ್ರಕೃತಿ ಸೌಂದರ್ಯ ವೀಕ್ಷಣೆಗಾಗಿ ಹೆಚ್ಚು ಪ್ರವಾಸಿಗರು ಇಲ್ಲಿಗೆ ಬರುವಂತದ್ದು. ಈಗ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ರಾಜ ಸಿಟಿಯಲ್ಲಿ ಇರುವಂತಹ ಜನರು, ಸಾವಿರಾರು ಜನರು ಈಗ ಇಲ್ಲಿ ಬಿಡುಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಈಗ ಅದೇ ಹೊಸ ವರ್ಷ ಏನಿದೆ ಅದನ್ನು ಇಷ್ಟು ವರ್ಷ ಯಾವ ರೀತಿ ಆಚರಣೆ ಆಗ್ತಾ ಇತ್ತು ಮಡಿಕೇರಿ ಹಾಗೂ ಕೊಡಗು ಜಿಲ್ಲೆ, ಅದೇ ರೀತಿ ಈ ವರ್ಷ ಕೂಡ ಪೊಲೀಸ್ ಇಲಾಖೆ ಏನು ಮಾರ್ಗಸೂಚಿ ಬಿಡುಗಡೆ ಮಾಡಬೇಕು ಅದನ್ನು ಬಿಡುಗಡೆ ಮಾಡಿರುವಂತದ್ದು. ಸ್ಮಿತಾ, ರೈಟ್. ಬೆಂಗಳೂರಿನಿಂದ ಹುಬ್ಬಳ್ಳಿ ಮಂಗಳೂರುವರೆಗೂ ಯಾವ ರೀತಿಯಾಗಿ ಸಿದ್ಧತೆಗಳಾಗಿದೆ ಅನ್ನೋದರ ವಿವರಣೆಯನ್ನು ನಮ್ಮ ಪ್ರತಿನಿಧಿಗಳು ನೀಡ್ತಾ ಇದ್ರು. ಧನ್ಯವಾದ ಎಲ್ರಿಗೂ ಕೂಡ. ಸಂಪರ್ಕದಲ್ಲಿರಿ. ಇನ್ನು ಮಡಿಕೇರಿಯಿಂದ ನಮ್ಮ ಪ್ರತಿನಿಧಿ ಅನುಕಾರ್ಯಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ಅನುಕಾರ್ಯಪ್ಪ, ಮಡಿಕೇರಿ ಕೂಡ ಪ್ರವಾಸಿಗರ ನೆಚ್ಚಿನ ಸ್ಥಳ, ಇಯರ್ ಎಂಡ್ ರಜಾ, ಹೀಗಾಗಿ ಈಗ ಆಲ್ರೆಡಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿರಬಹುದು. ಎಸ್ಪೆಷಲಿ ಡಿಸೆಂಬರ್ 31 ಹಾಗೆ ಜನವರಿ 1 ಇದಕ್ಕೆ ಯಾವ ರೀತಿ ಸಿದ್ಧವಾಗಿದೆ ನಗರ, ಜಿಲ್ಲಾಡಳಿತದ ಕ್ರಮಗಳು ಯಾವ ರೀತಿ ಇರುತ್ತೆ ಅಂತ? ಓಕೆ ಸರ್, ಬರ್ತಾ ಇದೆಯಲ್ಲ ನೀಟಾಗಿ? ಅನುಕರಿಯಪ್ಪ, ನನ್ನ ಧ್ವನಿ ತಲುಪ್ತಾ ಇದ್ರೆ ನಾವು ಆಲ್ರೆಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ನಿಮ್ ಹಿಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಇರೋದನ್ನ. ಡಿಸೆಂಬರ್ 25ರಿಂದಲೇ ಪ್ರವಾಸಿಗರ ದಂಡ ಹರಿದು ಬರ್ತಾ ಇದೆ ಕೊಡಗು ಮಡಿಕೇರಿ ಭಾಗಕ್ಕೆ. 31 ಹಾಗೆ ಡಿಸೆಂಬರ್ 31 ಜನವರಿ 1ಕ್ಕೆ ಯಾವ ರೀತಿ ಸಿದ್ಧತೆಗಳು ಜಿಲ್ಲಾಡಳಿತದ ಕಡೆಯಿಂದ ಮಾಡಿಕೊಳ್ಳಲಾಗಿದೆ? ಸ್ಮಿತಾ, ಕೊಡಗು ಜಿಲ್ಲೆಗೆ ಕಳೆದ 1 ತಿಂಗಳ ಮೊದಲ ಎಲ್ಲಾ ರೆಸಾರ್ಟ್ ಮತ್ತೆ ಹೋಮ್ ಸ್ಟೇಗಳು ಫುಲ್ ಆಗಿರುವಂತದ್ದು. ಎಲ್ಲಿ ಕೂಡ ಜಾಗ ಖಾಲಿ ಇಲ್ಲ. ಯಾಕಂದ್ರೆ ನ್ಯೂ ಇಯರ್ ಮಾಡ್ತೀವಿ ಅಂತ ಹೇಳಿ 30-31ಕ್ಕೆ ಅಲ್ಲಿ ಬಂದು ಹುಡುಕಿದ್ರೆ ಎಲ್ಲೂ ರೂಮ್ ಸಿಗಲ್ಲ, ಆ ರೀತಿ ಆಗಿರುವಂತದ್ದು. ಸಾಕಷ್ಟು ಈ ವರ್ಷ ಸಾಕಷ್ಟು ಪ್ರವಾಸಿಗರು ಹರಿದು ಬರ್ತಾ ಇರುವಂತದ್ದು. ಈಗ ನಾವು ಮಡಿಕೇರಿಯ ಇತಿಹಾಸ ಪ್ರಸಿದ್ಧ ಪ್ರವಾಸಿ ತಾಣ ರಾಜಸಿಟ್ಟಲ್ಲಿ ಇದ್ದೀವಿ. ನೋಡಬಹುದು ಹಿಂದ್ಗಡೆ ಎಷ್ಟೊಂದು ಪ್ರವಾಸಿಗರು ಇದ್ದಾರೆ ಅಂತ ಹೇಳುವಂತದ್ದು. ಇದು ಕಳೆದ 3 ದಿವಸಗಳಿಂದ ನಮಗೆ ಸಿಕ್ಕಿದ ಮಾಹಿತಿ, 3 ದಿವಸಗಳಿಂದ ಸುಮಾರು 50,000ಕ್ಕೂ ಹೆಚ್ಚು ಪ್ರವಾಸಿಗರು ರಾಜಸಿಟ್ಟಿಗೆ ಇಲ್ಲಿ ಬಂದು ಹೋಗಿರುವಂತದ್ದು. ಈಗ ಇವತ್ತಿಂದ ಮತ್ತಷ್ಟು ಹೆಚ್ಚಾಗ್ತಿದೆ, ಮತ್ತೆ ನಾಳೆ ನಾಡಿದ್ದು ಮತ್ತಷ್ಟು ಹೆಚ್ಚಾಗ್ತಾರೆ. ಈಗ ಪೊಲೀಸ್ ಇಲಾಖೆ ಈ ಹೊಸ ವರ್ಷಕ್ಕೊಂದು ಗೈಡ್ ಲೈನ್ಸ್ ಅನ್ನು ಬಿಡುಗಡೆ ಮಾಡಿದೆ. ಅಂದ್ರೆ ಯಾರು ಇಲ್ಲಿ 10 ಗಂಟೆಯ ಬಳಿಕ 10 ಗಂಟೆ ಮೇಲೆ ಯಾರು ಸೌಂಡ್ ಬಳಸುವಂತಿಲ್ಲ, ಮತ್ತೆ ಇಲ್ಲಿ ಬಹಿರಂಗವಾಗಿ ರಸ್ತೆಗಳಲ್ಲಿ ಎಲ್ಲ ಯಾರು ನ್ಯೂ ಇಯರ್ ಮಾಡುವಂಗಿಲ್ಲ. ಅಂದ್ರೆ ಮೊದಲಿಂದಲೂ ಆ ರೆಸ್ಟ್ರಿಕ್ಷನ್ ಕೊಡಗು ಜಿಲ್ಲೆಯಲ್ಲಿ ಇದೆ. ರಸ್ತೆಗಳಲ್ಲಿ ಅಲ್ಲಲ್ಲಿ ಬೀದಿಗಳಲ್ಲಿ ಬಂದು ಮಾಡುವಂಗಿಲ್ಲ. ಏನು ರೆಸಾರ್ಟ್ ಹೋಮ್ ಸ್ಟೇ ಏನಿದೆ ಅಲ್ಲಿ ಮಾತ್ರ ಮಾಡ್ಕೋಬೇಕು. ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಲೀಕರು ಮಾಡ್ಕೋಬೇಕು. ಮತ್ತೆ 10 ಗಂಟೆ ಬಳಿಕ ಯಾವುದೇ ಸೌಂಡ್ ಬಳಸುವಂತ ಇಲ್ಲ ಅಂತ ಹೇಳುವಂತದ್ದು ಆವಾಗ ಸಭೆ